ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬ್ಯಾಂಗ್ಳೂರಲ್ಲಿದ್ದೀನಿ. ನಾನು ಹೋಗಿರೋದು ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್. ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಹಳೆಯ ಕಾಲದ್ದು. ನಿಜವಾಗ್ಲೂ ನಂಬೋದಕ್ಕೆ ಆಗಲ್ಲ ಬ್ಯಾಂಗ್ಳೂರಲ್ಲಿ ಇಷ್ಟು ಚೆನ್ನಾಗಿರೋ ಪ್ಯಾಲೇಸ್ ಇದೆ ಅಂತ. ನೀವು ನೋಡ್ತಾ ಇರ್ಬೋದು. ಒಳಗಡೆ ಎಂಟ್ರ್ ಆದ ತಕ್ಷಣ ಫಸ್ಟ್ ನಿಮಗೆ 20 ರುಪೀಸ್ ಎಂಟ್ರಿ ಫೀ ಇರುತ್ತೆ. ಅಲ್ಲಿ ಸ್ಕ್ಯಾನರ್ ಕೊಡ್ತಾರೆ. ಆ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದ ಮೇಲೆ ಅಲ್ಲಿ ನೀವು ನಿಮ್ಮ ಯಾವುದಾದ್ರೂ ಗೌರ್ಮೆಂಟ್ ID ಪ್ರೂಫ್ ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಆದಮೇಲೆ 20 ರುಪೀಸ್ ಪರ್ ಹೆಡ್. ಇಂಡಿಯನ್ಸ್ ಬೇರೆ ಇರುತ್ತೆ ಪ್ರೈಸು, ಫಾರಿನರ್ಸ್ ಬೇರೆ ಇರುತ್ತೆ. ಸೊ ನೀವು ಚೆನ್ನಾಗಿದೆ, ಫೋಟೋ ಎಲ್ಲ ತಗೊಳ್ಳೋದಕ್ಕೆ ಚೆನ್ನಾಗಿದೆ. ಅಷ್ಟೇನು ದೊಡ್ಡದಾಗಿಲ್ಲ ಪ್ಯಾಲೇಸ್ ಅಂದರೆ. ಬರೀ ಫಸ್ಟ್ ಎಂಟ್ರಿ ಆ್ಯಂಡ್ ಡೈರೆಕ್ಟು ಒಂದು ರೂಮು ಆ್ಯಂಡ್ ಎಕ್ಸಿಟು ಆ್ಯಂಡ್ ಮೇಲ್ಗಡೆ ಸ್ವಲ್ಪ ರೂಮ್ಗಳಿದೆ. ಎಂಟ್ರ್ ಆದ ತಕ್ಷಣ ನಿಮಗೆ ಒಂದು ರೂಮ್ ಸಿಗುತ್ತೆ. ಸೊ ರೂಮಲ್ಲಿ ಹಳೆ ಕಾಲದ ಫೋಟೋಸು ನೀವು ನೋಡ್ತಾ ಇರ್ಬೋದು. ನಾನು ತೋರಿಸ್ತಾ ಇದ್ದೀನಿ. ತುಂಬ ಡ್ಯಾಮೇಜ್ ಆಗಿದೆ ಪ್ಯಾಲೇಸು, ಹಳೆ ಕಾಲದಲ್ವಾ. ಆಮೇಲೆ ಏನೇನೋ ಕೆತ್ಬಿಟ್ಟಿದ್ದಾರೆ, ಪೇಂಟೆಲ್ಲ ಹೋಗಿಬಿಟ್ಟಿದೆ, ನೀವು ನೋಡ್ಬೋದು ಅಲ್ಲಿ. ಆಮೇಲೆ ಟಿಪ್ಪು ಸುಲ್ತಾನ್ ಖಡ್ಗ ಇದೆ. ಆಮೇಲೆ ಅವರು ಫೈಟ್ ಮಾಡೋದಕ್ಕೆ ಯೂಸ್ ಮಾಡೋ ವೆಪನ್ಸ್ ಎಲ್ಲ ಇದೆ. ಆಮೇಲೆ ಹಳೆ ಕಾಲದ್ದು ಬೋರ್ಡ್ಸು, ಪಿಕ್ಚರ್ಸು ಎಲ್ಲ ಹಾಕಿದ್ದಾರೆ, ಯಾವ ಥರ ಇತ್ತು ಪ್ಯಾಲೇಸು ಅಂತ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದರೆ, ಟಿಪ್ಪು ಸುಲ್ತಾನ್ನ ಮೈಸೂರು ಹುಲಿ ಅಂತ ಕರೆಯೋದು. ಸೊ ಅಲ್ಲಿ ಹುಲಿ ಮನುಷ್ಯನ ತಿನ್ನೋ ಸ್ಟ್ಯಾಚು ಒಂದಿದೆ. ಅದಾದಮೇಲೆ ನೆಕ್ಸ್ಟ್ ಈ ಕಡೆ ಲೆಫ್ಟ್ ಸೈಡು ಎಂಟ್ರ್ ಆದರೆ ಅಲ್ಲೂ ಒಂದು ರೂಮ್ ಇದೆ. ಬಟ್ ಇವಾಗ ಲಾಕ್ ಆಗಿದೆ, ಮೋಸ್ಟ್ಲಿ ಬಿಕಾಸ್ ಆಫ್ ಡ್ಯಾಮೇಜ್. ಸೊ ಹೊರ್ಗಡೆ ಎಲ್ಲ ಚೆನ್ನಾಗಿದೆ. ಆಮೇಲೆ ಗಾರ್ಡನು, ಆಮೇಲೆ ಇದು ಬ್ಯಾಕ್ ಎಂಡು ನಾನು ತೋರಿಸ್ತಾ ಇರೋದು, ಇದು ಬ್ಯಾಕು. ಸೊ ಬ್ಯಾಕಲ್ಲಿ ರೂಮ್ಸ್ ಇದೆ, ಬಟ್ ಎಲ್ಲ ಲಾಕ್ ಆಗಿಬಿಟ್ಟಿದೆ, ತುಂಬ ಡ್ಯಾಮೇಜ್ಗಳಾಗಿದೆ. ಇವಾಗ ರಿಪೇರ್ ವರ್ಕ್ ನಡೀತಾ ಇದೆ, ಮೋಸ್ಟ್ಲಿ ಇನ್ನು ಪ್ರೋಗ್ರೆಸ್ಸಲ್ಲಿದೆ. ಸೊ ಅದಾದಮೇಲೆ ಮೇಲ್ಗಡೆ ಹೋಗಬೇಕು. ಮೇಲ್ಗಡೆ ಹೋಗೋವಾಗ ಮೆಟ್ಲೆಲ್ಲ ಇದೆ ಅಲ್ವಾ. ಸೊ ಅದು ಹ್ಯಾಂಡಲ್ಲು ಸ್ವಲ್ಪ ಡ್ಯಾಮೇಜ್ ಆಗಿದೆ, ನೋಡಿಕೊಂಡು ನಿಧಾನವಾಗಿ ಹೋಗಬೇಕು. ಮೋಸ್ಟ್ಲಿ ಬಿದ್ದೋಗುತ್ತೆ ಅನಿಸುತ್ತೆ ಕೆಲವೊಂದು ಸತಿ. ಇನ್ನು ಮೇಂಟೆನೆನ್ಸ್ ಎಲ್ಲ ನಡೀತಾ ಇದೆ. ಸೊ ಅದಾದಮೇಲೆ ಮೇಲ್ಗಡೆ ಎಲ್ಲ ರೂಮ್ಗಳಿದೆ. ನೀವು ನೋಡ್ತಾ ಇರೋದು ಫೋಟೋ ಎಲ್ಲ ತೊಗೊಳೋದಕ್ಕೆ ಪ್ಯಾಲೇಸ್ ತುಂಬ ಚೆನ್ನಾಗಿದೆ. ಫೋಟೋಸ್ ಅಂತ ಬಂದರೆ ಚೆನ್ನಾಗಿರುತ್ತೆ. ಬಟ್ ಅದು ಬಿಟ್ಟು ಬೇರೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನೂ ಇಲ್ಲ ಅನಿಸುತ್ತೆ ನನಗೆ. ಬಟ್ ಪ್ಯಾಲೇಸ್ ಎಲ್ಲ ಮಾಡಿರೋದು ಕಟ್ಟಿಗೆಯಿಂದ, ವುಡನ್ ಎಲ್ಲ ವುಡನ್ ಬಿಲ್ಟಿದೆ. ಸೊ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ಆಮೇಲೆ ಮುಂದ್ಗಡೆ ಗ್ಯಾಲ್ರಿ ಎಲ್ಲ ತುಂಬ ಚಿಕ್ಕದಾಗಿದೆ, ಅದು ನೋಡೋದಕ್ಕೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ಬಟ್ ಆ ಗ್ಯಾಲ್ರಿ ಮೋಸ್ಟ್ಲಿ ಮ್ಯಾಕ್ಸಿಮಮ್ಮು 3 ಫೀಟ್ ಇದೆ. ಸೊ ಅಷ್ಟೇ ಗ್ಯಾಲ್ರಿ, ಅದೆಲ್ಲ ನೋಡ್ಬೋದು. ಆಮೇಲೆ ರೂಮ್ಗಳು, ಹಾಗೆ ಇನ್ನೊಂದೇನು ಅಂದರೆ ಡಿಸೈನ್ ವರ್ಕು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಳೆ ಕಾಲದ ಡಿಸೈನ್ಸ್ ಎಲ್ಲ ಇದೆ. ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅದು. ಅದರಲ್ಲಿ ಈ ಪ್ಯಾಲೇಸಲ್ಲಿ ಡಿಸೈನ್ಸ್ ಎಲ್ಲ ಕಟ್ಟಿಗೆ ಆಗಿರ್ಬೋದು, ಅದು ಕಂಬ, ಆಮೇಲೆ ಮಾಡಿರೋ ಸ್ಕಲ್ಪ್ಚರು ತುಂಬಾ ಚೆನ್ನಾಗಿದೆ. ಕ್ಲೀನಾಗಿ ಮಾಡಿದ್ದಾರೆ. ಬಟ್ ಇವಾಗ ಪೇಂಟ್ ಎಲ್ಲ ಹೋಗಿದೆ, ಮೋಸ್ಟ್ಲಿ ಪೇಂಟ್ ಮಾಡ್ತಾರೆ ಅನಿಸುತ್ತೆ. ಇವಾಗ ರಿಪೇರ್ ವರ್ಕ್ ಎಲ್ಲ ನಡೀತಾ ಇದೆ ಅಲ್ವಾ. ಸೊ ಇವಾಗ ರೆನೋವೇಟ್ ಆಗ್ಬೋದು. ಆಮೇಲೆ ಕಂಬ ಡಿಸೈನು ಎಲ್ಲ ಇದು ಬಿಲ್ಟ್ ಕಟ್ಟಿಗೆಯಿಂದಾನೆ. ತುಂಬ ಕೂಲಾಗಿದೆ ಈ ಪ್ಲೇಸು. ಮೋಸ್ಟ್ಲಿ ಅದಕ್ಕೇ ಸಮ್ಮರ್ ಪ್ಯಾಲೇಸ್ ಅಂತ ಹೆಸರಿಟ್ಟಿದ್ದಾರೆ ಅನಿಸುತ್ತೆ. ಈ ಪ್ಲೇಸು ತುಂಬ ಕೂಲಾಗಿರುತ್ತೆ. ಹೊರಗಡೆ ಹೋದರೆ ತುಂಬ ಬಿಸಿಲಿದೆ, ಬಟ್ ಈ ಪ್ಯಾಲೇಸಲ್ಲಿ ಕೂಲಾಗಿರುತ್ತೆ. ಆಮೇಲೆ ಮೇಲ್ಗಡೆ ನೋಡ್ಬೋದು ರೂಫು ಎಲ್ಲ ಕಟ್ಟಿಗೆಯಿಂದ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ. ಕೆಲವೊಂದು ಪ್ಲೇಸಸ್ಸು ತುಂಬ ಡ್ಯಾಮೇಜ್ ಆಗಿದೆ. ಆಮೇಲೆ ಕಾರಿಡಾರಲ್ಲಿ ನಿಮಗೆ ಹೋಗೋದಕ್ಕಾಗಲ್ಲ, ಅಲ್ಲೆಲ್ಲ ಬ್ಲಾಕೇಜ್ ಎಲ್ಲ ಮಾಡಿಬಿಟ್ಟಿದ್ದಾರೆ, ಯಾರಾದರೂ ಬಿದ್ದೋಗ್ಬಿಡ್ತಾರೇನೋ ಅಂತ. ಸೊ ಅದು ಒಂದು ಚೆನ್ನಾಗಿದೆ. ಆಮೇಲೆ ಒಳಗಡೆ ಎಂಟ್ರಿ ಆದರೆ ಇನ್ನೊಂದು ರೂಮ್ ಸಿಗುತ್ತೆ. ರೂಮಲ್ಲಿ ಒಳಗಡೆ ಹೋದರೆ ಇನ್ನೊಂದು ರೂಮು, ಡೈರೆಕ್ಟ್ ಎಕ್ಸಿಟ್. ಬರೀ ತುಂಬ ಕಡಿಮೆ ರೂಮ್ಸ್ ಇದೆ. ಕೆಲವೊಂದು ರೂಮ್ಸ್ ಎಲ್ಲ ಲಾಕ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಗೋಡೆ ಮೇಲೆ ಎಲ್ಲ ಜನ ಏನೇನೋ ಕೆತ್ಬಿಟ್ಟಿದ್ದಾರೆ. ಪ್ಯಾಲೇಸ್ ಸುತ್ತ ಎಲ್ಲ ಗಾರ್ಡನ್ ಇದೆ. ಬ್ಯಾಕ್ ಎಂಡಲ್ಲಿ ಬಾತ್ರೂಮ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದು ಮೇನ್ ಇಂಪಾರ್ಟೆಂಟು. ಆಮೇಲೆ ಕ್ಲೀನಿನೆಸ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ನಾನು ಸಹ ಯೂಸ್ ಎಲ್ಲ ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ, ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ.
ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಇಲ್ಲಿ ಪೇಂಟಿಂಗ್ಸ್ ಕೆಲವೊಂದು ಹಾಗೇ ಇದೆ, ನನಗೆ ಗೊತ್ತಿಲ್ಲ ಯಾವುದ್ರಲ್ಲಿ ಮಾಡಿದ್ದಾರೆ ಅಂತ. ಬಟ್ ತುಂಬ ಲಾಂಗ್ ಟರ್ಮಿಂದ ಇದೆ, ಅಂದರೆ ಮೋಸ್ಟ್ಲಿ ಇದು ಏನೋ ಅವರೆಲ್ಲ ಗಿಡಮೂಲಿಕೆ ಎಲ್ಲ ಯೂಸ್ ಮಾಡಿಬಿಟ್ಟು ಅದರಿಂದ ಪೇಂಟ್ ಮಾಡಿದ್ದಾರೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಶೋರ್ ಅಬೌಟ್ ಇಟ್. ಸೊ ಪೇಂಟಿಂಗ್ಸ್ ಎಲ್ಲ ಇನ್ನು ಕೆಲವೊಂದು ಕಡೆ ಇನ್ನು ಹಾಗೆ ಇದೆ. ಆಮೇಲೆ ವುಡನ್ ಬಿಲ್ಡ್ ಡೋರ್ಸ್ ಎಲ್ಲ ತುಂಬ ಗಟ್ಟಿಯಾಗಿದೆ, ಅವುಗಳು ಏನು ಡ್ಯಾಮೇಜ್ ಆಗಿಲ್ಲ, ರೂಫ್ ಎಲ್ಲ ಕ್ಲೀನ್ ಆಗಿದೆ, ಎಲ್ಲ ಚೆನ್ನಾಗೇ ಇದೆ. ಬಟ್ ಕೆಲವೊಂದು ಕಂಬದ ಕಡೆ ಜನ ಕೆತ್ಬಿಟ್ಟು ಮುರಿದಾಕ್ಬಿಟ್ಟಿದ್ದಾರೆ, ಅದೊಂದೇ ಡಿಫಾಲ್ಟ್. ಅದು ಬಿಟ್ಟರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಮೇಲೆ ಪ್ಯಾಲೇಸ್ ಮುಂದ್ಗಡೆ ಗಾರ್ಡನ್ ಇದೆ, ಅಲ್ಲೆಲ್ಲ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ, ಗಾರ್ಡನು. ಆಮೇಲೆ ಪಕ್ಕದಲ್ಲಿ ಟೆಂಪಲ್ಸ್ ಎಲ್ಲ ಇದೆ. ಇದು ಬ್ಯಾಕ್ ಎಂಡ್, ನನಗೆ ಗೊತ್ತಿರೋ ಪ್ರಕಾರ ಇದು ಬಾತ್ ಟಬ್ ಥರ ಆ ಥರ ಎಲ್ಲ ಬಿಲ್ಟ್ ಆಗಿದೆ. ಇಲ್ಲಿ ನೀರು ಮೋಸ್ಟ್ಲಿ ಇಲ್ಲಿ ನೀರೆಲ್ಲ ಸೇವ್ ಮಾಡ್ತಿದ್ರು ಅನಿಸುತ್ತೆ. ಪ್ಯಾಲೇಸ್ ಫ್ರಂಟು ಮತ್ತು ಬ್ಯಾಕು ಸೇಮೇ ಇದೆ, ಏನು ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ಮುಂದ್ಗಡೆ ಮತ್ತು ಹಿಂದ್ಗಡೆ ಎಲ್ಲ ಸೇಮ್ ಬಿಲ್ಟು. ಓಕೆ, ಪ್ಯಾಲೇಸಿಂದ ರೈಟ್ ಸೈಡ್ ಬಂದರೆ ಅಲ್ಲಿ ಕೆಲವೊಂದು ರೂಮ್ ಇದೆ. ಸೊ ಇವಾಗ ಕೆಲವೊಂದು ರೂಮ್ನ ಫೀಡಿಂಗ್ ರೂಮ್ ಅಂತ ಮಾಡಿದ್ದಾರೆ. ಆಮೇಲೆ ಕೆಲವೊಂದು ಆ ರೂಮಲ್ಲೆಲ್ಲ ಇರೋದು ಸ್ಟಾಫ್ಸು, ಇಲ್ಲಿ ಮೇಂಟೆನೆನ್ಸ್ ಎಲ್ಲ ಬರ್ತಾರಲ್ವ ಸ್ಟಾಫು, ಸೊ ಅದು. ಆಮೇಲೆ ಸೆಕ್ಯೂರಿಟೀಸು ಅವರೆಲ್ಲ ಸ್ಟೇ ಮಾಡ್ತಾ ಇದ್ದಾರೆ ಇವಾಗ. ನಾನು ಆವಾಗಲೇ ಹೇಳಿದಾಗೆ ಫೀಡಿಂಗ್ ರೂಮ್ ಇದು, ಯಾರಾದರೂ ಮದರ್ಸ್ ಏನಾದರೂ ಬಂದರೆ ಫೀಡಿಂಗ್ ರೂಮು. ಬಟ್ ಇವಾಗ ಇಲ್ಲಿರೋದು ಸ್ಟಾಫ್ ಎಲ್ಲ ಮೇಂಟೆನೆನ್ಸು, ಆಮೇಲೆ ಕೆಲವೊಂದು ಐಟಮ್ಸ್ ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇನ್ನೂ ಕೆಲವೊಂದು ರೂಮ್ ಇದೆ, ಬಟ್ ಅಲ್ಲೆಲ್ಲ ಇರೋದು ಸ್ಟಾಫು. ಸೊ ಇದು ಬ್ಯಾಕ್ ಆಫ್ ದಿ ಪ್ಯಾಲೇಸ್. ಆವಾಗಲೇ ಹೇಳಿದಾಗೆ ಅಲ್ಲಿ ವಾಟರ್ ಸೆಕ್ರೇಷನ್ ಪಾಂಡ್ ಇದೆ, ಅಲ್ಲಿ ನೀರಿಲ್ಲ ಇವಾಗ, ಬಟ್ ಮುಂಚೆ ಇತ್ತು ಅನಿಸುತ್ತೆ. ಈ ಪ್ಯಾಲೇಸ್ ಬಂದ್ಬಿಟ್ಟು KR ಮಾರ್ಕೆಟ್ ಮೆಟ್ರೋ ಸ್ಟೇಷನ್ ಪಕ್ಕನೇ ಇದೆ, ಜಾಸ್ತಿ ಏನು ದೂರ ಇಲ್ಲ. ಮೆಟ್ರೋ ಸ್ಟೇಷನ್ ಪಕ್ಕನೇ ಬರುತ್ತೆ. ಸೊ ಅಲ್ಲಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸು, ಜಾಸ್ತಿ ಏನಿಲ್ಲ, ಮುಂದ್ಗಡೆನೇ ಇದೆ. ಸೊ ಇದು ಚೆನ್ನಾಗಿದೆ ಪ್ಯಾಲೇಸ್. ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ ನೋಡೋದಕ್ಕೆ, 5 ಮಿನಿಟ್ಸ್ ಅಷ್ಟೇ ನೋಡೋದಕ್ಕಿರೋದು. ಪಕ್ಕದಲ್ಲಿ ದೇವಸ್ಥಾನ ಇದೆ. ಓಕೆ, ದ್ಯಾಟ್ಸ್ ಇಟ್ ಫಾರ್ ದ ಡೇ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.